ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ಬಹಳ ಅದ್ದೂರಿಯಾಗಿ ನಡೆದಿದೆ. ಕಾಂಗ್ರೆಸ್ ನಾಯಕರುಗಳು ಶಕ್ತಿ ಪ್ರದರ್ಶನ ಮಾಡಿದ್ರು, ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ರು, ಆರ್ಎಸ್ಎಸ್ ಅಮಿತ್ ಶಾ ಹೇಳಿಕೆ ಇದೆಲ್ಲವನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ನಾಯಕರ ಈ ಆಕ್ರೋಶಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದು, ಇವರೆಲ್ಲ ನಕಲಿ ಗಾಂಧಿಗಳು, ಇವರದ್ದು ನಕಲಿ ಗಾಂಧಿಗಳ ಸಮಾವೇಶ ಅಂತ ತಿವಿಯೋ ಕೆಲಸ ಮಾಡಿದ್ದಾರೆ. ಅದ್ದೂರಿ ಸಮಾವೇಶ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಗಾಂಧಿ ಟೋಪಿ, ನಾಯಕರ ಬ್ಯಾನರ್ಗಳು, ಕಾಂಗ್ರೆಸ್ ಬಾವುಟಗಳು. 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆದಿದ್ದ ಸ್ಥಳದಲ್ಲೇ ಇಂದು ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಗಾಂಧಿ ಭಾರತ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಗುಡುಗು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹೆಸರಲ್ಲಿ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಂಸದೆ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸರ್ಕಾರದ ಸಚಿವರು ಭಾಗಿಯಾಗಿದ್ದರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲೇ ಪಾಲ್ಗೊಳ್ಳಲಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಸಂವಿಧಾನ ವಿಚಾರವಾಗಿ ಕೇಂದ್ರ ಬಿಜೆಪಿ ವಿರುದ್ಧ ಹರಿಹಾಯ್ದರು. कि बाबा साहेब अम्बेडकर जी जैसे गरीबों के मसीहा का संसद में अपमान होगा। उनका अपमान करके देश के गृह मंत्री ने लोकतंत्र का अपमान किया है, उन शहीदों का अपमान किया है जिन्होंने हमारे स्वतंत्रता संग्राम में अपनी जान दी इस देश के लिए. ಇನ್ನು ಬಿಜೆಪಿಯವರು ಆರ್ಎಸ್ಎಸ್ನವರು ಸಂವಿಧಾನ ಸುಟ್ರು ಅಂತ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ರು. ನೆಹರು ಅಂಬೇಡ್ಕರ್ ಮಧ್ಯೆ ಜಗಳ ಹಚ್ಚಿದವರು ಅಂತ ಕಿಡಿಕಾರಿದ್ರು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದ್ರೆ ಈ ಮೋದಿ ವೈದ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕಪ್ಪ. ಅರೆ ಸಂವಿಧಾನ ಸುಟ್ಟಂತ ಜನ, ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟಂತವ್ರು ಯಾರು ಇದ್ರೆ ಅದು ಬಿಜೆಪಿದವರು, RSS ದವರು, ಹಿಂದೂ ಮಹಾಸಭಾದವರು. ನಾ ಚಾಲೆಂಜ್ ಕೊಡ್ತೇನೆ. ಅವ್ರ ಪೂಜೆ ಮಾಡೋದೇ ಯಾರಿಗೆ? ಅವ್ರ ಪೂಜೆ ಮಾಡೋದೇ ಗಾಂಧೀಜಿ ಅವ್ರಿಗೆ ಗುಂಡು ಹಾಕದಂತ ನಥುರಾಮ್ ಗೋಡ್ಸೆ. ಗಾಂಧಿ ಮತ್ತು ನೆಹರು ಮಧ್ಯದಲ್ಲಿ ಜಗಳ ಇಡ್ತಕ್ಕಂಥದ್ದು ಮಾಡ್ತಾರೆ. ಸರ್ದಾರ್ ಪಟೇಲ್ ಮತ್ತು ನೆಹರೂಜಿ ಅವ್ರ ಮಧ್ಯೆ ಜಗಳ ಇಡ್ತಕ್ಕಂಥದ್ದು ಮಾಡ್ತಾರೆ. ಅಂಬೇಡ್ಕರ್ ಮತ್ತು ಗಾಂಧೀಜಿ, ನೆಹರೂಜಿ ಇವ್ರ ಮಧ್ಯೆ ವ್ಯತ್ಯಾಸ ಇದ್ದಿದ್ದು ಹೇಳ್ತಾರೆ. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಮತ್ತು RSS ಎರಡರ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಭಾರತೀಯ ಜನತಾ ಪಕ್ಷಕ್ಕೆ. RSS ನ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ. ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದ್ರು, ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ RSS ನ ಸಿದ್ಧಾಂತವನ್ನ ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು. ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ. ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ. ಗೋಡ್ಸೆ ಚಿಂತನೆಗಳನ್ನ ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ. ಇದಕ್ಕೂ ಮುನ್ನ ಸುವರ್ಣಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣಗೊಳಿಸಲಾಯಿತು. ಗಾಂಧೀಜಿಯವರ ಇತಿಹಾಸದ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದ್ರು. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನದ ನಡುವೆಯೂ ಬಿಜೆಪಿ ವಿರುದ್ಧವೂ ಗುಡುಗಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ನಾಯಕರು ಸಮಾವೇಶವನ್ನೇ ಟೀಕಿಸಿದ್ರು. ನಕಲಿ ಗಾಂಧಿಗಳ ಸಮಾವೇಶ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ರು. ಈ ಸಮಾವೇಶ ಮಾಡ್ತಾ ಇರೋದು ನಕಲಿ ಗಾಂಧಿಗಳು. ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಪ್ರಿಯಾಂಕಾ ಅವರಾಗ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರ. ಮತ್ತೆ ಈ ಜಾತ್ರೆ ಏನ್ ಮಾಡ್ತಾ ಇದಾರೆ, ಇದು ಕರ್ನಾಟಕದಲ್ಲಿ 60% ಕಮಿಷನ್ ವಸೂಲಿ ಮಾಡ್ತಾ ಇದ್ರಲ್ಲ, ಆ ಜಾತ್ರೆ 60% ಕಮಿಷನ್ ಜಾತ್ರೆ ಇದು. ಜನರು ಮರಳಾಗಲ್ಲ. ಹೌದು, ಖಂಡಿತ ಜಾತ್ರೆ ಮಾಡ್ತಾ ಇದೀವಿ.
ಖಂಡಿತ ಜಾತ್ರೆ, ಯಾರಿಲ್ಲ ಅಂತ ಹೇಳಿದ್ರು. ಜಾತ್ರೆ ಮಾಡೋದು ಎಂತಕ್ಕೆ? ಶುಭವಾಗ್ಲಿ. ಈಗ ನಮ್ಮ ಸಂಕ್ರಮಣ ಅಂದ್ರೆ ಹೊಸ ಉರುಪು, ಹೊಸ ಉದ್ದೇಶ, ಹೊಸ ಆವಿಷ್ಕಾರ, ಮುಂದಿನ ಬದುಕು, ರೈತರ ಬದುಕು ಒಳ್ಳೇದಾಗ್ಲಿ ಅಂತ ಸಂಕ್ರಾಂತಿ ಮಾಡ್ತಾ ಇದ್ವಿ. ಹಂಗೆ 100 ವರ್ಷ ಆದ್ಮೇಲೆ ಮತ್ತೆ ಇದಕ್ಕೆ ಜೀವ ತುಂಬಬೇಕು, ಇನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು ಅಂತ ಮಾಡ್ತಾ ಇದೀವಿ. ಇದು ನಮ್ ಜಾತ್ರೆನೆ. ಇನ್ನು ಈಗಿನ ಕಾಂಗ್ರೆಸ್ನವರು ರಾತ್ರಿ ಎಲ್ಲ ಕುಡಿದು ಬೆಳಗ್ಗೆ ಸಮಾವೇಶಕ್ಕೆ ಬರ್ತಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಾಲೆಳೆದಿದ್ರು. ಇದಕ್ಕೆ ಸಂತೋಷ್ ಲಾಡ್ ಪಂಚ್ ಕೊಟ್ರು. ಆವತ್ತಿನ ಗಾಂಧಿ ಕಾಂಗ್ರೆಸ್ ಯಾರು ಮದ್ಯಪಾನ ಮಾಡ್ತಿದ್ರು ಅವರು ಕಾಂಗ್ರೆಸ್ ಸದಸ್ಯರಾಗುವ ಹಾಗಿರ್ಲಿಲ್ಲ. ಇವತ್ತಿನ ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಬೆಳಗ್ಗೆ ಸಮಾವೇಶ ಮಾಡ್ತಾರೆ. ನಾವು ನಕಲಿ ಗಾಂಧಿ ಅಂದ್ರೆ ಅವ್ರು ಅಸಲಿ ಗಾಂಧಿ ಅಂತ. ಅವ್ರು ಗಾಂಧಿನೇ ಒಪ್ಪಲ್ಲ. ಅವರು ಗಾಂಧಿನ ಒಪ್ತಾರ ಬಿಜೆಪಿಯವರು? ಗಾಂಧೀಜಿಯವ್ರನ್ನ ಒಪ್ತಾರೇನ್ರಿ ಬಿಜೆಪಿಯವರು? ಈಗ ಏನಾಗಿದೆ ಅವರಿಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನ ಟೀಕೆ ಮಾಡ್ತಕ್ಕಂಥದ್ದು ಅದು ಕಾಮನ್ ಆಗಿದೆ. HDK ಮಲ್ಲಿಕಾರ್ಜುನ ಖರ್ಗೆ ಮಧ್ಯೆ ಸಂವಿಧಾನ ಫೈಟ್. ಜೈ ಭೀಮ್ ಅಂತಲೂ ಅಂತ ಇದ್ದೀರಿ, ಅಂಬೇಡ್ಕರ್ ಹೆಸರನ್ನು ನೆನೆಸ್ಕೊತಾ ಇದ್ದೀರಿ, ಸಂವಿಧಾನವನ್ನು ಹಿಡ್ಕೊಂಡಿದ್ದೀರಿ. ಏನೋ ರಾಹುಲ್ ಗಾಂಧಿ ಅವರು ಕೆಂಪು ಕವರ್ನ ಸಂವಿಧಾನ ಹಿಡ್ಕೊಂಡು ಬೀದಿಯೆಲ್ಲ ನಿಂತ್ಕೊಂಡು ಹೇಳ್ಕೊಂಡು ಬಂದಿದ್ದಕ್ಕೆ ಈಗ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಅಲ್ಲಿ ನೋಡಿದೆ. ಮಲ್ಲಿಕಾರ್ಜುನ ಖರ್ಗೆ ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಅರೆ ನೀವು ಮಾಡಿ ತೋರಿಸಿರಪ್ಪ, ನೀವಂತೂ ಮಾಡೋ ಶಕ್ತಿ ಇಲ್ಲ. ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸಮಾವೇಶ ಟೀಕಿಸ್ತಾಗಿದ್ರೆ ಬಿಜೆಪಿ ಶಾಸಕ ST ಸೋಮಶೇಖರ್ ಸಮಾವೇಶದಲ್ಲೇ ಭಾಗವಹಿಸಿದ್ರು. ನಾನು ಮೂಲ ಕಾಂಗ್ರೆಸ್ಸಿಗ, ಹೀಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂದ್ರು. ಹೀಗೆ ಗಾಂಧಿ ಸಮಾವೇಶದ ವೇದಿಕೆ, CM ಹುದ್ದೆ ಚರ್ಚೆ, ತ್ಯಾಗದ ಮಾತು ಸೇರಿದಂತೆ ಅನೇಕ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಯ್ತು. ಕೈ ಕಮಲ ನಾಯಕರ ಹಗ್ಗ ಜಗ್ಗಾಟಕ್ಕೂ ವೇದಿಕೆಯಾಯಿತು. ಸಹದೇವ್ ಮಾನೆ, TV9 ಬೆಳಗಾವಿ.